ನಮಸ್ತೆ ಎಲ್ಲ ನನ್ನ ಫ್ರೆಂಡ್ಸ್ ಹಾಗೂ ಕುಟುಂಬದವರಿಗೆ. ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರು, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಚಕ್ಲಿ ಮಾಡೋಣ. ನೋಡಿ ಫ್ರೆಂಡ್ಸ್, ಚಕ್ಲಿ ಮಾಡ್ತಾ ಇದ್ದೀನಿ. ಅವತ್ತು ಗಣೇಶ ಚತುರ್ಥಿಗೆ ನಾನು ಚಕ್ಲಿ ಮಾಡಿದವಾಗ ನೀವೆಲ್ಲ ಕೇಳಿದ್ರಲ್ವಾ, ಚಕ್ಲಿ ಹೇಗ್ ಮಾಡೋದು ತೋರ್ಸ್ಕೊಡಿ, ನೀವ್ ಹೇಗ್ ಮಾಡ್ತೀರಾ ತೋರ್ಸ್ಕೊಡಿ ಅಂತ. ನಾನ್ ಮಾಡುವಂತಹ ಸಿಂಪಲ್ ಚಕ್ಲಿ ಮೆಥಡ್ ಇದು. ತುಂಬಾ ಈಸಿಯಾಗಿ ಮಾಡಬಹುದು. ಹಾಗಿದ್ರೆ ನಿಮ್ಗೆ ಚಕ್ಲಿ ರೆಸಿಪಿ ತೋರಿಸೋಣ ಅಂತ ನಾನೀಗ ಚಕ್ಲಿ ಮಾಡ್ತಾ ಇದ್ದೀನಿ. ಅದರ ರೆಸಿಪಿನೂ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಂಡು ಬರ್ತೀರಾ? ಹಾಗಿದ್ರೆ ಬನ್ನಿ ಎಲ್ರು. ನೋಡಿ, ಅಲ್ಲಿ ಚಕ್ಲಿ ಬೇಯ್ತಾ ಇದೆ. ಹೇಗ್ ಮಾಡಿದೀನಿ ಅನ್ನೋದನ್ನ ನಿಮ್ಗೆ ಈಗ ನೆಕ್ಸ್ಟ್ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, 3/4 ಕಪ್ಪು ಉದ್ದಿನ ಬೇಳೆ ತಗೊಂಡಿದ್ದೀನಿ ನಾನು. ಆಯ್ತಾ? ಉದ್ದಿನ ಬೇಳೆ ತಗೊಂಡು ಅದನ್ನ ಚೆನ್ನಾಗಿ ಒಂದು 4-5 ಸಲ ತೊಳೆದು ನೀರು ಹಾಕಿ ಕುಕ್ಕರಲ್ಲಿ ಸ್ಮೂತ್ ಆಗಿ ಒಂದು 3-4 ವಿಸಿಲ್ ಬೇಯಿಸ್ಕೊಂಡ್ಬಿಡಿ. ನೋಡಿ, ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ 1/4 ಕಪ್ಪು ಪುಟಾಣಿ ತಗೊಂಡಿದ್ದೀನಿ, ಹುರಿಗಡ್ಲೆ. ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತ್ ಆಗಿ ಪೌಡ್ರ್ ಮಾಡ್ಕೊಳ್ತೀನಿ. ಆಯ್ತಾ? ಈಗ ಪೌಡ್ರ್ ಮಾಡ್ಕೊಂಡು ಬಂದೆ, ನೋಡಿದ್ರಾ? ಈಗ ಅದನ್ನ ಒಂದು ಸೈಡಿಗೆ ಇಟ್ಕೊಳ್ಳೋಣ ನಾವು. ಈಗ ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದೀವಲ್ವಾ 3/4 ಕಪ್ಪು ಉದ್ದಿನ ಬೇಳೆ, ಅದನ್ನ ನಾನು ದೊಡ್ಡ ಪಾತ್ರೆಗೆ ಹಾಕದೆ. ಹಾಗೇನೆ ಪುಟಾಣಿ ಪುಡಿ ಮಾಡ್ಕೊಂಡ್ವಲ್ವಾ, ಆ ಪುಟಾಣಿ ಪೌಡ್ರನ್ನು ಹಾಕದೆ. ಅವೆರಡು ಸೇರಿ 1 ಕಪ್ ಆಯ್ತಲ್ವಾ. 3/4 ಕಪ್ ಉದ್ದಿನ ಬೇಳೆ, 1/4 ಕಪ್ಪು ಪುಟಾಣಿ. ಈಗ ನಾನು 3.5 ಕಪ್ಪು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, 3.5 ಕಪ್ ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ಉಪ್ಪು ಹಾಕಿದೆ. ಈಗ ನಾನು ಉಪ್ಪು ಹಾಕಿ ಈಗ ನೋಡಿ ಜೀರಿಗೆ, 1 ಚಮಚದಷ್ಟು ಜೀರಿಗೆ ತಗೊಂಡು ಹಾಕಿದೆ. ಆಮೇಲೆ ಬಿಳಿ ಎಳ್ಳು ಹಾಕಿದೆ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಈಗ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತೀನಿ ನಾನು. ಆಮೇಲೆ ಸ್ವಲ್ಪ ಇಂಗ ಹಾಕಬೇಕು ಪರಿಮಳಕ್ಕೆ. ಆಯ್ತಾ? ಇಷ್ಟೆಲ್ಲ ಹಾಕಿದ್ಮೇಲೆ 2 ಚಮಚ ಬೆಣ್ಣೆ. ತುಪ್ಪ ಹಾಕಬೇಡಿ ಫ್ರೆಂಡ್ಸ್. ತುಪ್ಪ ಹಾಕಿ ಕಲಸಿದ್ರೆ ನೀವು ಮತ್ತೆ ಕರ್ದಾಗ ಒಂಥರ ಸ್ಮೆಲ್ ಆಗತ್ತೆ. ಬೆಣ್ಣೆ ಆದರೆ ಕರ್ಗಿ ಒಳ್ಳೆ ಕರ್ದಾಗುವಾಗ ಒಳ್ಳೆ ಪರಿಮಳ ಬರುತ್ತೆ. 2 ಚಮಚ ಫುಲ್ ಬೆಣ್ಣೆ ಹಾಕಿದೆ. ಹಾಕಿಬಿಟ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ವಾ, ಅದೇ ಥರ ಚೆನ್ನಾಗಿ ಕಲಸಿ ಇಟ್ಕೊಂಡ್ಬಿಡಿ. ಎಷ್ಟು ನೀರು ಹಿಡಿಯತ್ತೋ ಅಷ್ಟು ನೀರು ಹಾಕಿ ಚಂದ ನಾದ್ಕೊಂಡು ಕಲಸಿ ಇಟ್ಟು ಕೂಡ್ಲೇನು ಚಕ್ಲಿ ಮಾಡ್ಬೋದು, ಇಲ್ಲ ಒಂದು 10 ನಿಮಿಷ ಬಿಟ್ಟು ನೀವು ಚಕ್ಲಿ ಮಾಡ್ಬೋದು. ತುಂಬ ಹೊತ್ತು ಇಡಬೇಡಿ. ಆಯ್ತಾ? ಪಟ 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 ಆಗ್ತಾ ಹೋಗುತ್ತೆ. ಉದ್ದಿನ ಬೇಳೆ ಒಂದು ಬೇಯಿಸಿ ಇಟ್ಕೊಂಡ್ಬಿಟ್ರೆ ಆಯ್ತು ನೀವು. ಆಯ್ತಾ? ಅಷ್ಟು ಮಾಡ್ಕೊಂಡ್ಬಿಟ್ರೆ ಪಟ್ಟ ಪಟ್ ಅಂತ ಚಕ್ಲಿ ಮಾಡೋಕ್ಕೆ ತುಂಬ ಸುಲಭ ಇದು. ನೋಡಿ, ಹಿಟ್ಟು ರೆಡಿ ಆಯಿತು. ನಾನಿನ್ನು ಎಣ್ಣೆ ಎಲ್ಲ ಬಿಸಿಗಿಡಬೇಕಲ್ವಾ, ಅದಕ್ಕೆ ಒಂದು 5-10 ನಿಮಿಷ ಮುಚ್ಚಿ ಇಡ್ತೇನೆ ಹಿಟ್ಟನ್ನು. ಈಗ ಕಲಸಿದಂತಹ ಚಕ್ಲಿ ಹಿಟ್ಟನ್ನ ಒಂದು ಸ್ವಲ್ಪ ಕೈಯಲ್ಲಿ ಹಾಗೆ ನಾದ್ಕೊಂಡು ಅದನ್ನ ಉದ್ದಕ್ಕೆ ರೋಲ್ ತರ ಮಾಡಿಕೊಂಡು ಚಕ್ಲಿ ಮಾಡುವಂತಹ ನಮ್ದು ಅಚ್ಚಿರತ್ತಲ್ಲ, ಚಕ್ಲಿ ಮಾಡುವಂತಹ ಏನಂತೀರ ಅದಕ್ಕೆ, ನಾವು ಮುಟ್ಟಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ಚಕ್ಲಿ ಮಾಡುವಂತಹ ಇದ್ರ ಒಳಗಡೆ ತುಂಬಿ ಬಿಟ್ಟು ಚಕ್ಲಿ ಒತ್ತಿ ಬಿಟ್ರೆ ಮುಗೀತು. ಆಮೇಲೆ ಎಣ್ಣೆಲಿ ಕರೆದ್ರಾಯ್ತು. ನೋಡಿ, ಈಗ ನಾನು ಹಿಟ್ಟು ತುಂಬದೆ. ಅದಕ್ಕೆ ಹಿಟ್ಟು ತುಂಬಿ ಅದನ್ನ ನೋಡಿ, ಇದ್ರಲ್ಲಿ ತುಂಬಾ ಈಸಿ ಆಗತ್ತೆ ಚಕ್ಲಿ. ಪ್ರೆಸ್ ಇದು ನಂದು. ಇದರಲ್ಲಿ ಕೈಯಲ್ಲಿ ಪಟ 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 ಅಂತ ಪ್ರೆಸ್ ಮಾಡ್ತಾ ಹೋದ್ರೆ ತುಂಬಾ ಸುಲಭವಾಗಿ ಚಕ್ಲಿ ಆಗತ್ತೆ. ಇದರಿಂದ ಚಕ್ಲಿ ಮಾಡಿ ಇಟ್ಕೊಳ್ತೇನೆ. ಚಕ್ಲಿ ಮಾಡಿ ಆ ಕಡೆ ನಾನು ಸಿಮ್ಮಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಜೊತೆಗೆ. ಈಗ ಚಕ 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 ಅಂತ ಒತ್ಕೊಂಡ್ಬಿಡಿ ಚಕ್ಲಿನ. ಹಿಂಗೆ ಒತ್ಕೊಂಡ್ಬಿಟ್ಟು ಎಣ್ಣೆ ಬಿಸಿಯಾದ ತಕ್ಷಣ ಪಟ 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 ಅಂತ ಎಣ್ಣೆಗೊಂದೊಂದೇ ಚಕ್ಲಿ ಬಿಡಿ. ಪಟ ಪಟ ಅಂತ ಮತ್ತೆ ಸಿಡ್ಸ್ಕೊಳ್ಬೇಡಿ. ಬಿಸಿ ಎಣ್ಣೆನ ನಿಧಾನಕ್ಕೆ ಬಿಡಿ. ಎಣ್ಣೆಗೆ ಬಿಟ್ಟು ಕರ್ದು ಬಿಟ್ರೆ ಹೊಂಬಣ್ಣ ಬರುವವರೆಗೆ 2 ಕಡೆನೂ ಮುಚ್ಚಿ ಕರ್ದು ಬಿಟ್ರೆ ಚಕ್ಲಿ ರೆಡಿ. ಎಷ್ಟು ಸುಲಭವಾಗಿ ಆಗತ್ತೆ ಗೊತ್ತಾ ಫ್ರೆಂಡ್ಸ್? ಇದು ನಾನು ತುಂಬಾ ವರ್ಷದಿಂದ ಮಾಡಿರೋ ಮೆಥಡ್ ಇದು. ನೋಡಿ, ಈಗ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಒಂದಾದ್ಮೇಲೆ ಒಂದು ಎಣ್ಣೆಗೆ ಹಾಕಿ ಎಷ್ಟು ಎಣ್ಣೆಗೆ ಹಿಡ್ಸತ್ತೋ ಅಷ್ಟು ಚಕ್ಲಿನ ಎಣ್ಣೆಲಿ ಹಾಕಿಬಿಟ್ಟು, ತುಂಬಾ ದೊಡ್ಡ ಬೆಂಕಿನೂ ಇಟ್ಕೊಳ್ಬೇಡಿ, ಮೀಡಿಯಂ ಬೆಂಕಿಲಿ ಕರೀರಿ. ಎಷ್ಟು ಚೆನ್ನಾಗಿ ಬರುತ್ತಂತೆ. ನಾನು ಹೇಳಿದಂತಹ ಮೆಜರ್ಮೆಂಟ್ ಅಲ್ಲೇ ಮಾಡಿ 3.5 ಕಪ್ಪು ಅಕ್ಕಿ ಹಿಟ್ಟು, 3/4 ಕಪ್ಪು ಉದ್ದಿನ ಬೇಳೆ ಬೇಯಿಸ್ಕೊಳ್ಬೇಕು. ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಳಿ. 1/4 ಕಪ್ಪು ಪುಟಾಣಿ ಹಾಕದೇನೂ ಮಾಡಬಹುದು. ಆವಾಗ 1 ಕಪ್ಪು ಉದ್ದಿನ ಬೇಳೆ ಹಾಕಿ 3.5 ಕಪ್ಪು ಅಕ್ಕಿ ಹಿಟ್ಟು ಹಾಕಿ.
2 ಚಮಚ ಬೆಣ್ಣೆ ಹಾಕಿ ನಿಮ್ಗೆ ರುಚಿಗೆ ಏನೇನು ಬೇಕು ಜೀರಿಗೆ ಹಾಕಿ, ಎಳ್ಳು ಹಾಕಿ, ಉಪ್ಪು ಹಾಕಿ, ಖಾರದ ಪುಡಿ ಹಾಕಿ, ಹಿಂಗ್ ಹಾಕಿ. ಇಷ್ಟ, ತುಂಬ ಖಾರದ ಪುಡಿ ಹಾಕಬೇಡಿ, ಲೈಟ್ ಖಾರ ಇರಬೇಕು. ಇಷ್ಟು ಮಾಡಿಬಿಟ್ರೆ ಅಷ್ಟೂ ಕ್ರಿಸ್ಪಿಯಾದಂತಹ ಅಷ್ಟೂ ರುಚಿಯಾದ ಚಕ್ಲಿ ನಿಮಗೆ ರೆಡಿ ಆಗತ್ತೆ. ಎಷ್ಟು ಬೇಕಿದ್ರೂ ಮಾಡ್ಬೋದು. ಚಕ್ಲಿ ರೆಡಿ ಅಲ್ವಾ? ಎಷ್ಟು ಸುಲಭವಾಗಿ ಮಾಡ್ಬೋದು, ಏನು ಕೆಲಸ ಇಲ್ಲ. ಫಸ್ಟ್ ನೀವೊಂದು ಉದ್ದಿನ ಬೇಳೆನ ಬೇಯಿಸ್ಕೊಂಡ್ರೆ ಆಯ್ತು. ಎಲ್ಲ ಒಟ್ಟು ಹಾಕಿ ಕಲಸೋದು, ಮಾಡೋದು. ಮಿಲ್ಲಿಗೆ ಕೊಡು, ಹಿಟ್ಟು ಮಾಡು, ಇಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡು, ಅದನ್ನ ಜರಡಿ ಹಿಡಿ, ಆಮೇಲೆ ಕಲಸು. ತುಂಬಾ ಕೆಲಸ. ಇದು ಕೆಲಸನೇ ಇಲ್ಲ. ಅಂಗಡಿ ಅಕ್ಕಿ ಹಿಟ್ಟೇ ಉಪಯೋಗಿಸ್ತೀನಿ ಫ್ರೆಂಡ್ಸ್. ನಾನು ಯಾವುದು ಮನೇಲಿ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ತುಂಬಾ ಕೆಲಸ ಆಗತ್ತೆ. ಅದು ನೈಸ್ ಪೌಡರ್ ಆಗ್ಬೇಕಲ್ವಾ ನಮ್ಗೆ. ಮಿಕ್ಸಿಲಿ ಅಷ್ಟು ಚೆನ್ನಾಗಿ ಪೌಡರ್ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಒಳ್ಳೆ ಅಂಗಡಿಯಿಂದ ಒಳ್ಳೆ ಅಕ್ಕಿ ಹಿಟ್ಟು ತರ್ತೇನೆ. ವಿಜಯ್ ಅವರದ್ದು ಬರುತ್ತೆ, ಬೇರೆ ಇನ್ನೊಂದು ಭಾಗ್ಯಲಕ್ಷ್ಮಿ ಬರುತ್ತೆ, ತುಂಬಾ ವೆರೈಟಿ ಬರುತ್ತೆ. ಅಕ್ಕಿ ಹಿಟ್ಟು ತಂದು ನೋಡಿ, ಒಂದು ಉದ್ದ ಸ್ಪೂನ್, ಐಸ್ ಕ್ರೀಮ್ ಸ್ಪೂನ್ ಬರುತ್ತಲ್ವಾ, ಅಥವಾ ಉದ್ದ ಚಿಮಟ ಇರತ್ತಲ್ವಾ, ಆ ತರ ಯಾವ್ದಾದ್ರೂ ಹಿಡ್ಕೊಂಡು ಅದಕ್ಕೆ ಚಕ್ಲಿನ ಹಾಗೆ ಪೋಣಿಸಿ ತೆಗೆದು ಬಿಟ್ರೆ, ನೀವು ಕೈಯಲ್ಲಿ ಹಿಡ್ಕೊಂಡ್ ಬಿಟ್ರೆ ಅದ್ರಲ್ಲಿ ಎಣ್ಣೆ, ಎಕ್ಸ್ಟ್ರಾ ಎಣ್ಣೆ ಎಲ್ಲ ಬಾಣ್ಲೆಗೆ ಬಿದ್ದು ಬಿಡತ್ತೆ. ಎಣ್ಣೆನೂ ಹೆಚ್ಚು ಕುಡಿಯುವುದಿಲ್ಲ. ಆರಾಮದಲ್ಲಿ ರುಚಿ ರುಚಿಯಾದ ಕರುಮ್ ಕುರುಮ್ 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 ಅನ್ನುವ ಚಕ್ಲಿ ರೆಡಿ ಆಗ್ಬಿಡತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಅಂತೂ ಚಕ್ಲಿ ಮಾಡಿ ಮುಗೀತು ಫ್ರೆಂಡ್ಸ್. ನೋಡಿ ಎಷ್ಟು ಕುರುಕುರು ಬರುತ್ತೆ ಅಂದ್ರೆ, ಸೂಪರ್ ಕುರುಕುರುವಾಗಿ ಬರುತ್ತೆ. ನೋಡಿ ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ ಎಷ್ಟೊಂದು ಚಕ್ಲಿ ಮಾಡಿದೆ. ಸುಲಭವಾಗಿ ನೀವು ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆಗಿ ಚೆನ್ನಾಗಾಗತ್ತೆ. ನೀವು ಮಾಡ್ಕೊಂಡು ಟ್ರೈ ಮಾಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒಗ್ಗರಣೆ ಡಬ್ಬಿಲಿ ಮುರಳಿಯವ್ರು ಹೇಳ್ತಿದ್ರಲ್ವಾ ಫ್ರೆಂಡ್ಸ್, ಹಂಗೆ ನೀವು ಟ್ರೈ ಮಾಡಿ ಒಂದ್ಸರ್ತಿ. ಸುಲಭವಾಗಿ ಮಾಡ್ಕೊಳ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ನಮಸ್ತೆ.